ಬಿ ಜೆ ಪಿ ಅವರಿಗೆ ಎಷ್ಟು 292 ಏನೋ ಬಂದಿದೆ. ಅವ್ರಿಗೆ ಮೆಜಾರಿಟಿ ಸಿಗಬೇಕಿತ್ತು ಆ್ಯಕ್ಚುಲಿ, ಆದರೆ ಸಿಕ್ಕಿಲ್ಲ. ಅವರು ಚಂದ್ರ ಅವರಿಗೆ ಡಿಮ್ಯಾಂಡ್ ಮಾಡಿದ್ದಾರೆ, ನಮ್ಮದು ಅವ್ರದ್ದು ಓಟ್ ನಮಗೆ ಕೊಡಿ ಅಂತ. ಅದಿನ್ 2 days ಕೇಳಿದ್ದಾರೆ, ಅವ್ರು 48 hours ಕೇಳಿದ್ದಾರೆ. ಏನಾಗಬೇಕಂತ ನೋಡಬೇಕು. ನನ್ನ ಪ್ರಕಾರ ಬಿ ಜೆ ಪಿಗೆ ಬರಬೇಕು. ಅವರು ಇಷ್ಟು ವರ್ಷ 2 ವರ್ಷ ಅಲ್ಲ 10 ವರ್ಷ ಮಾಡಿದ್ದಾರೆ, 2014ರಿಂದ 2024ವರೆಗೆ. ಅವರೇ ಮುಂದೆ ಬರಬೇಕು ಅಂತ ನಾನು ಹೇಳೋದು. ಸೊ ಅವರಿಗೆ ಏನು 48 hours ಒಳಗೆ ಏನು ಇದು ಹಾಕಿದ್ದಾರೆ, ಅವರು ಆ ಓಟನ್ನ ಅವರು ಬಿ ಜೆ ಪಿ ಕೊಟ್ಟರೆ ಮೆಜಾರಿಟಿ ಸಿಗತ್ತೆ. ಸೊ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ ರೀತಿ ಸರ್ಕಾರನ ಇಷ್ಟಪಡ್ತೀರಾ ಅಂದರೆ ಈಗ ಬರೋ ಸರ್ಕಾರ? ಎಜುಕೇಷನಲ್ಲಿ ಸ್ಕಾಲರ್ಶಿಪ್ ಆಗಲಿ ಅದೆಲ್ಲ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆಮೇಲೆ ಎಜುಕೇಷನ್ ಬಿಟ್ಟು ಮತ್ತು ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಜುಕೇಷನ್ ಮೇಲೆ ಏನಾದರೂ ಡೆವಲಪ್ಮೆಂಟ್ ಮಾಡೋಕ್ಕಿದ್ರೆ ಎಜುಕೇಷನ್ ಜೊತೆಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ದೀಪ್ತಿ. ಒಂದು ಸಮರ್ಥ ಪಕ್ಷ ಕಟ್ಟುವಷ್ಟು ಒಂದು ಮತದಾನ ಒಂದು ಪಕ್ಷಕ್ಕೆ ಈ ಸಲ ಆಗಿಲ್ಲ. ಬಹಳಷ್ಟು ಗೊಂದಲಗಳು ಈ ರೀತಿ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಒಂದು ಪಕ್ಷಕ್ಕೆ ಒಂದು ಪಕ್ಷ ಕಟ್ಟೋಷ್ಟು ಮತದಾನ ಒಬ್ಬರಿಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಯಾಕೆಂದರೆ ಪೂರ್ತಿ ಅಧಿಕಾರ ಅವ್ರ ಕೈಲೇ ಇರ್ತಿತ್ತು. ಈಗೇನಾಗುತ್ತೆ ಅಂದರೆ ಕೊಲಾಬ್ರೇಷನ್ ಮಾಡಬೇಕಾಗತ್ತೆ. ಅಂದರೆ ಬೇರೆ ಬೇರೆ ಪಕ್ಷಗಳನ್ನು ಕೂಡ, ಅಂದರೆ ಬೇರೆ ಬೇರೆ ಗೆದ್ದಿರೋರ್ನು ಕೂಡ ಸೇರಿಸ್ಕೊಂಡು ಪಕ್ಷ ಮಾಡೋ ಅಂಥ ಸಾಧ್ಯತೆ ಇರೋದ್ರಿಂದ, ಸರ್ಕಾರ ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಏನಾಗುತ್ತೆ, ಎಲ್ಲರ ಒಪ್ಪಿಗೆನೂ ಇಲ್ಲಿ ಮುಖ್ಯ ಆಗುತ್ತೆ. ಕೆಲವೊಬ್ಬರಿಗೆ ಒಂದು ಸರಿ ಅನಿಸ್ಬೋದು, ಸರಿ ಅನಿಸದೇ ಇರ್ಬೋದು. ಹಾಗಾಗಿ ಒಂದೇ ಪಕ್ಷ ಅಧಿಕಾರ ಸ್ವೀಕರಿಸುವಂಥ ಮತದಾನ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ಯಾರು ಅಧಿಕಾರಕ್ಕೆ ಬರ್ತಾರಲ್ಲ ಅವರು ಇವತ್ತು ಜೂನ್ 5ನೇ ತಾರೀಕು ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಅಂತ ನಾನು ಹೇಳ್ತೀನಿ. ಅದು ಒಂದು ತುಂಬ ಮುಖ್ಯವಾದಂಥ ವಿಷಯ. ಈಗ ಎಷ್ಟು ಪರಿಸರ ಹದಗೆಟ್ಟಿದೆ ಅಂದರೆ ಅದು ಹೇಳೋದಕ್ಕೂ ಸಾಧ್ಯ ಆಗಲ್ಲ. ಹೆಚ್ಚು ಪರಿಸರಕ್ಕೂ ಸ್ವಲ್ಪ ಆದ್ಯತೆನ ನೀಡಬೇಕು ಅಂತ ಹೇಳ್ತೀನಿ. ಯುವ ಪೀಳಿಗೆಗೆ ಏನೇನು ಉಪಯೋಗಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನು ಕೂಡ ಅವರಿಂದ ನಾನು ಬಯಸ್ತೇನೆ. ಮತ್ತು ಭಾರತದ ಆರ್ಥಿಕತೆ ಸುಧಾರಣೆ ಆಗಬೇಕು. ಈ ರೀತಿ ಹಲವು ಕೆಲಸಗಳನ್ನು ಅಥವಾ ಉಪಯೋಗಗಳನ್ನು ನಮ್ಗೆ ಮಾಡಿಕೊಡ್ಲಿ ಅಂತ ನಾನು ಬಯಸ್ತೇನೆ. ಅಷ್ಟೇ, ಧನ್ಯವಾದಗಳು. ಸುಚಿತ್ರಾ. ಆಸ್ ಅ ಬೀಯಿಂಗ್ ಎ ಫಸ್ಟ್ ವೋಟರ್ ನಮಗೆ ತುಂಬಾ ಖುಷಿ ಇದೆ. ನಮ್ಮ ಕರ್ತವ್ಯನ ನಾವು ನಿಭಾಯಿಸಿದ್ದೀವಿ. ಎಲ್ಲರೂ ಕೂಡ ವೋಟ್ ಮಾಡಿ ತುಂಬ ಖುಷಿ ಇದೆ. ಮತ್ತು ಕೆಲವು ಜನ ವೋಟೇ ಮಾಡಿರಲ್ಲ, ಆದರೆ ವೋಟ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ನಮ್ಮ ಕರ್ತವ್ಯ ಆಗಿರುತ್ತೆ ವೋಟ್ ಮಾಡೋದು. ನಾವು ಇದ್ದೀವಿ ಅಂತ ಪ್ರೂವ್ ಮಾಡೋಕ್ಕಾದ್ರೂ ವೋಟ್ ಮಾಡಬೇಕು. ಅದನ್ನು ಮಾಡಿ ತುಂಬ ಖುಷಿ ಇದೆ. ಮತ್ತು ಎಲ್ಲ NDA ಗೌರ್ಮೆಂಟಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದು ಗೆದ್ದಿದೆ. ಈಗ ಪಕ್ಷಗಳು ಆಶ್ವಾಸನೆ ಕೊಟ್ಟು ಗೆದ್ದಿದ್ದಾರೆ, ಹೌದು. ಈಗ ಅವರು ಏನೇನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಈಡೇರಿಸಬೇಕು ಅಂತ ಹೇಳ್ತೀವಿ. ಮತ್ತು ಡೆವಲಪ್ಮೆಂಟ್ ಅಂತ ಏನು ಅವ್ರು ಮಾತಲ್ಲಿ ಹೇಳಿದಾರೋ ಅದನ್ನು ಈಗ ಅವರು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲ ದೇಶಗಳು ಹೇಗೆ ಮುಂದುವರೆದಿದೆ ಟೆಕ್ನಾಲಜಿಯಲ್ಲಿ, ಆದರೆ ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಯೂಸ್ ಅನ್ನೋದು ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳ್ಬೋದು. ಎಜುಕೇಷನ್ ಸೆಕ್ಟರ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು, ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ಎಲ್ಲ ಸೆಕ್ಟರ್ಸಲ್ಲೂ ಎಷ್ಟಾಗುತ್ತೋ ಅಷ್ಟು ಡೆವಲಪ್ಮೆಂಟ್ನ ಮಾಡ್ತಾ ಹೋಗಬೇಕು. ಮತ್ತು ಸ್ಟೂಡೆಂಟ್ಸ್ಗಳು ಡ್ರಾಪ್ಔಟ್ಸ್ ಕೂಡ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು ಗೌರ್ಮೆಂಟ್ ಅಂತ ನಾನು ಹೇಳ್ತೀನಿ. ಮತ್ತು ಪಕ್ಷಗಳು ಸುಳ್ಳು ಆಶ್ವಾಸನೆ ಕೊಟ್ಟು ಗೆದ್ರು ಅಂತ ಹೇಳ್ಬಾರ್ದಂದ್ರೆ, ಈ ಸಲ ಈ ಪಕ್ಷ ಏನು ಮಾಡಬೇಕು ಅಂದರೆ ರಾಜಕಾರಣಿಗಳು ಕೊಟ್ಟ ಮಾತುಗಳನ್ನ ಈಡೇರಿಸಬೇಕು. ಅದ್ರ ಜೊತೆಗೆ ಯಾವ ರೀತಿ ರಾಜಕಾರಣಿಗಳು ಇರಬೇಕು, ಮಾಡೆಲ್ ಆಗಿ ಬದುಕೋತರ ಅವರು ನಮಗೆ ತೋರಿಸ್ಕೊಟ್ರೆ ಮುಂದಿನ ಯೂತ್ಸ್ ಆಗಿರೋ ನಮಗೆ ಮುಂದೆ ಹೇಗೆ ನಾವು ಬದುಕಬೇಕು, ನಾವು ನೆಕ್ಸ್ಟ್ ರಾಜಕಾರಣಕ್ಕೆ ಬರಬೇಕಾದ್ರೆ ಹೌದು ಬೆಲೆ ಇದೆ, ರಾಜಕಾರಣಿಗಳಿಂದ ಎಲ್ಲ ಚೇಂಜ್ ಮಾಡೋಕೆ ಅವ್ರ ಪವರ್ ಇದೆ ಅಂತ ನೆಕ್ಸ್ಟ್ ಬರ್ಬೋದು ಅಂತ ಹೇಳ್ತೀವಿ. ಇದು ಮೆಜಾರಿಟಿ ಯಾಕೆ ಬಂದಿಲ್ಲ ಅಂದ್ರೆ ಅದೇ ಜಾತಿ ಭಾಷೆ ಇದರಿಂದ ಎಲ್ಲ ಹೊಡೆದು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಒಂದು ಪಕ್ಷಕ್ಕೆ ಆಗಿ ಮೆಜಾರಿಟಿ ಆಗಿ ವೋಟ್ ಯಾರಿಗೂ ಬಂದಿಲ್ಲ. ಸೊ ಇದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ವೀಕ್ ಇದೆ ಎಲ್ಲ ಪಾರ್ಟೀಸ್ ಅಂತ ಹೇಳ್ಬೋದು. ಒಂದು ಪಾರ್ಟಿ ಬಂದಿದ್ರೆ ಸ್ಟ್ರಾಂಗ್ ಮೆಜಾರಿಟಿ ತಗೊಂಡ್ ಪಾರ್ಟಿ ಬಂದಿದೆ, ಅದು ಹೆಮ್ಮೆ ಪಡುವುದಿತ್ತು. ಆದ್ರೆ ಎಲ್ಲಾ ಪಾರ್ಟಿಗಳಿಗೆ ಸೇರ್ಕೊಂಡು ಒಂದು ಕೂಟ ಮಾಡ್ಕೊಂಡು ಗೆದ್ದಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಅಂದರೆ ಒಂದೇ ಪಾರ್ಟಿ ತಮ್ಮ ಎಷ್ಟು ಪವರ್ ಆಗುತ್ತೋ ಅಷ್ಟು ತೋರಿಸ್ಬೇಕು. ಅದು ಏನಿದೆ ಡೆವಲಪ್ಮೆಂಟ್ ಏನೋ ಅದನ್ನು ಅವ್ರು ಈಡೇರಿಸಿದ್ರೆ ಆ ಪಾರ್ಟಿ ಒಂದೇ ಪಾರ್ಟಿ ಮೆಜಾರಿಟಿ ಪಕ್ಷ ಪವರಿಗೆ ಬಂದರೆ ನಮಗೆ ಒಳ್ಳೇದಾಗುತ್ತೆ. ಮತ್ತು ಇವಾಗ ಗೌರ್ಮೆಂಟ್ ಬಿದ್ದುಬಿಡುತ್ತೆ, ಇದು ಏನು ಎಲ್ಲ ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲ ಯಾವಾಗ ಯಾವ ಪಾರ್ಟಿಯವ್ರು ಕೈ ಕೊಡ್ತಾರೋ ಗೊತ್ತಿಲ್ಲ, ಪ್ರಧಾನ ಮಂತ್ರಿ ಸೀಟೆ ಕಾಯಿ ಮೇಲೆ ಈ ಥರ ಎಲ್ಲ ಮಾತಾಗಬಾರ್ದು ಅಂದರೆ ಒಂದೇ ಪಾರ್ಟಿ ಮೆಜಾರಿಟಿ ವೋಟ್ ತೊಗೊಂಡು ಸರ್ಕಾರ ಫಾರ್ಮ್ ಮಾಡೋದು ತುಂಬ ಒಳ್ಳೇದು ಅಂತ ಹೇಳ್ಬೋದು. ಲಿಖಿತ. ಸರ್, ನಾನು MS ಸ್ಪಂದನ ಅಂತ ಕಮಲಾನಗರ ಕಾಲೇಜಲ್ಲಿ ದ್ವಿತೀಯ BA ಓದ್ತಿದ್ದೀನಿ. ಸರ್, ಈಗ ಗೌರ್ಮೆಂಟ್ ಅದೇ ಫಾರ್ಮೇಷನ್
ಮಾಡ್ತಾ ಇದ್ದಾರೆ ಎಲ್ಲ. ಅಂದರೆ ಗೊಂದಲಗಳಿದೆ, ಯಾವ ಪಾರ್ಟಿ ಯಾವ ಒಬ್ಬರು ಪಿ ಎಮ್ ಆಗ್ತಾರೆ ಅನ್ನೋದು ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಾವು ಯೂತ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಗೌರ್ಮೆಂಟಿನ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಫಸ್ಟ್ ಆಫ್ ಆಲ್ ನಾನೊಬ್ಬ ಯೂತ್ ಆಗಿ ಅವೇರ್ಡ್ ಸಿಟಿಸನ್ ಆಗಿ ಹೇಳೋದಾದರೆ, ಫಸ್ಟು ನಮ್ಮ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಜನಕ್ಕೆ ಸಿಗಬೇಕು. ದೆನ್ ಮೇಯ್ನಾಗಿ ಪಾವರ್ಟಿ ರಿಡಕ್ಷನ್ ಆಗಬೇಕು. ನೆಕ್ಸ್ಟ್ ಎಜುಕೇಷನ್ ಸೆಕ್ಟರಲ್ಲಿ ಡೆವಲಪ್ಮೆಂಟ್ಸ್ ಆಗಬೇಕು. ದೆನ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ವರ್ಕ್ ಮಾಡಬೇಕು ಗೌರ್ಮೆಂಟ್ ನೆಕ್ಸ್ಟ್ ಬರೋರು. ನೆಕ್ಸ್ಟ್ ಆ್ಯಂಡ್ ಎಲ್ಲ ಸೆಕ್ಟರ್ಸ್ಗಳಲ್ಲೂ ಡೆವಲಪ್ಮೆಂಟ್ ಆಗಲೇಬೇಕು. ಆಗ ಮಾತ್ರ ನೆಕ್ಸ್ಟ್ ಈ ಥರ ಪರಿಸ್ಥಿತಿ ಆಗಲ್ಲ. ಏನು ಗೊಂದಲಗಳಾಗ್ತಾ ಇದೆಯಲ್ಲ ಈಗ ಗೌರ್ಮೆಂಟ್ ಫಾರ್ಮೇಷನಲ್ಲಿ, ಆ ಥರ ಪರಿಸ್ಥಿತಿ ನೆಕ್ಸ್ಟ್ ಜನರು ಆ ಥರ ಮಾಡಲ್ಲ. ಎಚ್ಚೆತ್ಕೊಂಡು ಇವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಈ ಪಕ್ಷದವರು ಅನ್ನೋ ಒಂದು ಅವೇರ್ನೆಸ್ಸಿಂದ ಜನ ನೆಕ್ಸ್ಟ್ ಕರೆಕ್ಟಾಗಿ ವೋಟ್ ಮಾಡ್ತಾರೆ. ಆವಾಗ ಒಂದೇ ಪಕ್ಷಕ್ಕೆ ಮೆಜಾರಿಟಿ ಬರೋದನ್ನ ನೋಡ್ಬೋದು ನಾವು. ಈ ಥರ ಗೊಂದಲಗಳೆಲ್ಲ ಆಗೋ ತಪ್ಪತ್ತೆ. ನಾನು ಮೇಯ್ನಾಗಿ ಹೇಳೋದಂದರೆ, ಎಲ್ಲ ಗೌರ್ಮೆಂಟ್ಸ್ಗಳು ಬರೀ ಎಲ್ಲ ಡೆವಲಪ್ಮೆಂಟ್ ನೋಡ್ತಾರೆ. ಬಟ್ ಈಗ ಈ ಭೂಮಿ ಉಳಿಯುತ್ತೆ ಇಲ್ಲೋ ಅನ್ನೋ ಸ್ಥಿತಿಲಿ ಬಂದಿದೆ. ಯಾಕಂದರೆ ಎನ್ವಿರಾನ್ಮೆಂಟ್ ಅಷ್ಟು ಹದಗೆಡ್ತಾ ಇದೆ. ಅದ್ರ ಬಗ್ಗೆ ಎಚ್ಚೆತ್ಕೊಂಡು ಸಿಟಿಸನ್ಸ್ಗೆಲ್ಲ ಅವೇರ್ನೆಸ್ ಮಾಡುವಂಥ ಆ ಗೌರ್ಮೆಂಟ್ ಅದ್ರ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಮೇಯ್ನ್ ಆಗಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಗೌರ್ಮೆಂಟಿಂದ. ಸೊ ಎನ್ವಿರಾನ್ಮೆಂಟ್, ಗ್ಲೋಬಲ್ ವಾರ್ಮಿಂಗ್ ಎಲ್ಲದ್ರ ಬಗ್ಗೆನೂ ಸ್ವಲ್ಪ ವರ್ಕ್ ಮಾಡಬೇಕು ಗೌರ್ಮೆಂಟ್. ಆ ಗೌರ್ಮೆಂಟಿಗೆ ನಾನು ತುಂಬ ಸಪೋರ್ಟ್ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನನಗೆ ಗೌರ್ಮೆಂಟ್ ಆ್ಯಕ್ಚುಲಿ ನನಗೆ NDA ಇಂದ ನನಗೆ ಬೇರೆ ಚೇಂಜ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಒಂದೇ ಪಾರ್ಟಿ ಬರಬಾರ್ದು ಯಾವಾಗಲೂ. ಯಾಕಂದರೆ ಬೇರೆಯವರು ಅವ್ರ ಡೆವಲಪ್ಮೆಂಟ್ಸ್ಗಳು ಬೇರೆ ಥಾಟ್ಸ್ ಇರುತ್ತೆ. ಬೇರೆ ಪೊಲಿಟಿಷಿಯನ್ಸ್ ಅವ್ರದ್ದೇ ಆದಂಥ ಒಂದಿಷ್ಟು ಸ್ಕೀಮ್ಸ್ ಇರುತ್ತೆ, ಅವ್ರದ್ದೇ ಒಂದು ಪಾಲಿಸೀಸ್ ಇರುತ್ತೆ. ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಹೊಸಬ್ರು ಬಂದಾಗ, ಅವ್ರದ್ದು ಏನಿರುತ್ತೆ ಏನಿರೋಲ್ಲ ಅಂತ. ಆವಾಗ ಸ್ವಲ್ಪ ಬೇರೆ ಸಿಟಿಸನ್ಸ್ಗೂ ಕೂಡ ಅವ್ರದ್ದು ಹೊಸ ನೋಡಿ ಅವ್ರಿಗೂ ಖುಷಿ ಆಗುತ್ತೆ. ಇನ್ನು ಇವ್ರಿಗೆ ಬೇರೆ ಥರ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಅವರಿಗೆ ಒಂದು ಮನಸ್ಸಲ್ಲಿ ಏನೋ ಒಂದು ನಂಬಿಕೆ, ಭರವಸೆ ಏನಾದ್ರು ಇರುತ್ತೆ. ಸೊ ಹಾಗಾಗಿ ನಾನು ಗೌರ್ಮೆಂಟ್ ಚೇಂಜ್ ಆಗಬೇಕು ಅಂತ ಬಯಸ್ತೀನಿ ಸರ್. ಯಾವ್ದು ಸರ್? ಈಗ ಸೇರ್ಕೊಂಡು ಬೇರೆ ಸೇರ್ಕೊಂಡು ಒಂದು ಗೌರ್ಮೆಂಟ್ ಆಗ್ತಾ ಇದೆ. ಆಗತ್ತೆ ಸರ್ ನನಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸರ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದೆ ಆ್ಯಕ್ಚುಲಿ. ನಾನು ನೋಡೋದಂದರೆ ಸ್ಟೆಬಿಲಿಟಿ ಅನ್ನೋದಿಲ್ಲ, ನನಗೇನೋ ಅನಿಸ್ತಾ ಇಲ್ಲ. ಯಾಕಂದರೆ ಏನಾದರೂ ಮಧ್ಯೆ ಕ್ಲಾಶಸ್ ಆಗೇ ಆಗುತ್ತೆ. ಒಂದು ಪಕ್ಷ ಇದ್ರೇ ಅದು ಕರೆಕ್ಟಾಗಿ ನಡೆಯೋದು. ಈ ಥರ ಎಲ್ಲ ಅಲೈನ್ಸ್ ಮಾಡ್ಕೊಂಡ್ಬಿಟ್ಟು ನಡೆಯೋದು ಸರಿ ಆಗಲ್ಲ. ಬಟ್ ಆ ಥರ ಇದ್ರೂ ಕೂಡ ಅವರಲ್ಲಿ ಕೋಆಪ್ರೇಷನ್ ಅನ್ನೋದು ಚೆನ್ನಾಗಿದ್ರೆ ಆಗುತ್ತೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಸರ್. MS ಸ್ಪಂದನ. ಇಂಡಿಯನ್ ಸಿಟಿಸನ್ ಆಗಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಅನ್ನೋದೇ ನಮಗೊಂದು ಹೆಮ್ಮೆಯ ವಿಷಯ. ಅಂದರೆ ಎಲ್ಲ ಪ್ರಜೆಗಳ ಒಂದು ಮನಸ್ಥಿತಿನ ಅರ್ಥ ಮಾಡಿಕೊಂಡು ಒಬ್ಬ ದಕ್ಷ ರಾಜಕಾರಣಿ ನಮ್ಮ ದೇಶಕ್ಕೆ ಬಂದರೆ ಅದು ಖಂಡಿತವಾಗ್ಲೂ ಉನ್ನತವಾದದ್ದು ಎಲ್ಲ ವ್ಯವಸ್ಥೆಗಿಂತ ಅಂತಲೇ ಹೇಳ್ಬೋದು. ಸಾಕಷ್ಟು ಬಾರಿ ಇತಿಹಾಸನ ನೋಡ್ತೀವಿ. ಸರ್ವಾಧಿಕಾರ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಡಳಿತ ಕೈಯಲ್ಲಿ ಎಷ್ಟೋ ಜನ ಶೋಷಣೆಗೆ ಒಳಗಾಗಿ ಬಂದಿರ್ತಾರೆ. ಅದನ್ನೆಲ್ಲ ನೋಡಿದಾಗ ಪ್ರಜಾಪ್ರಭುತ್ವ ಅತ್ಯಂತ ಮಹತ್ವದ್ದಾಗಿರುತ್ತೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಗ್ತಿರೋದೇನೆಂದರೆ, ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡೋದಾಗಿರ್ಬೋದು ಅಥವಾ ಯಾವುದೇ ಒಂದು ಆಶ್ವಾಸನೆ ಕೊಡೋದ್ರ ಮೂಲಕ ನಮ್ಮನ್ನು ಮತ ಮಾರ್ಕೊಳ್ಳೋದಕ್ಕೆ ನಮ್ಮನ್ನು ಒಡ್ತಾ ಇದ್ದಾರೆ. ಆದರೆ ಅದು ಖಂಡಿತವಾಗ್ಲೂ ತಪ್ಪು. ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದು ಪ್ರತಿಯೊಬ್ಬ ಪ್ರಜೆಗಳ ಸೇವೆ ಮಾಡ್ತೀವಿ, ನಿಮ್ಮ ಪ್ರತಿನಿಧಿಯಾಗಿ ನಾವು ಭಾಗವಹಿಸ್ತೀವಿ ಅಂದಾಗ ಮಾತ್ರ ಈ ಪ್ರಜಾಪ್ರಭುತ್ವ ಅನ್ನೋದು ಸಕ್ಸಸ್ ಆಗುತ್ತೆ. ನಮಗೆ ಯಾವುದೋ ಒಂದು ಆಸೆಗಳನ್ನು ಒಡ್ಡೋ, ಯಾವುದೋ ಒಂದು ಲಂಚ ಕೊಡ್ತೀವಿ ಅಂತ ಹೇಳಿ ನಮ್ಮನ್ನು ಬಲಿಪಶುಗಳನ್ನಾಗಿ ಮಾಡಿದ್ರೆ ನಿಜವಾಗ್ಲೂ ಅದು ಪ್ರಜಾಪ್ರಭುತ್ವ ಆಗೋದಿಲ್ಲ. ಅದರ ಹೊರತಾಗಿ ಇಲ್ಲ, ಪ್ರಜೆಗಳ ಸೇವೆ ನಾವು ಮಾಡೇ ಮಾಡ್ತೀವಿ. ಮುಂದೆ ಈ ಪ್ರಜಾಪ್ರಭುತ್ವ ಅನ್ನೋದು ಒಂದು ಮಾದರಿ ಸರ್ಕಾರ ಆಗುತ್ತೆ. ಇಡೀ ಪ್ರಭುತ್ವಕ್ಕೆ ಇಡೀ ಜಾಗತಿಕ ಮಟ್ಟದಲ್ಲಿ ನಮಗೆ ಹೆಸರುವಾಸಿ ಆಗುತ್ತೆ ಅನ್ನೋದಾದ್ರೆ ಈ ಪ್ರಜಾಪ್ರಭುತ್ವ ಅನ್ನೋದು ಉನ್ನತ ಸ್ಥಾನಕ್ಕಿರುತ್ತೆ. ಆದರೆ ರಾಜಕೀಯ ಅಸ್ಥಿರತೆ ಅನ್ನೋದು ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ. ಅಂದರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಆಡಳಿತ, ಒಂದು ಪಕ್ಷದ ಆಡಳಿತ ನಿರಂತರವಾಗಿ ಇರಬೇಕು. ಮಧ್ಯ ಜಗಳಗಳು, ಒಟ್ಟಾಗೋದು, ದೂರ ಆಗೋದು ಆದರೆ ಖಂಡಿತ ನಮ್ಮ ವ್ಯವಸ್ಥೆಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಅನೇಕ ರೀತಿಯ ಯುವಕರು ಇರ್ತಾರೆ, ಎಲ್ಲ ರೀತಿಯ ಕೆಲಸಗಾರರು ಇರ್ತಾರೆ. ಒಂದು ರೀತಿಯ ಸರ್ಕಾರ ಒಂದು ರೀತಿಯಲ್ಲಿ ನಡ್ಕೊ ಬರ್ತಾ ಇರುತ್ತೆ. ಆದರೆ ಈ ಕಿತ್ತಾಟ, ಜಗಳಾಟಗಳು ಈ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ. ಅದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಬರುತ್ತೆ. ಆದರೆ ಆವಾಗ ನಮ್ಮ ಮಾದರಿ ಪ್ರಜಾಪ್ರಭುತ್ವನ ನಾವು ಬೇರೆಯವರಿಗೆ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ರಾಜಕೀಯ ಸ್ಥಿರತೆಯೊಂದಿಗೆ ನಮ್ಮ ದೇಶನ ಆರ್ಥಿಕವಾಗಿ ಹೆಂಗೆ ಅಭಿವೃದ್ಧಿ ಮಾಡಬೇಕು, ಆಸ್ ಎ ಯೂತ್ಸ್ ಆಗಿ ಅವ್ರಿಗೆ ಯಾವ ರೀತಿ ಸ್ಕಿಲ್ಗಳನ್ನು ಕೊಡಬೇಕು, ಅವರು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನಾವು ಕಲಿಸ್ಕೊಡ್ಬೇಕು, ಅವರನ್ನು ಉನ್ನತ ಮಟ್ಟಕ್ಕೆ ಹೇಗೆ ತೊಗೊಂಡು ಹೋಗೋದು ಅನ್ನೋದನ್ನ ಆಲೋಚನೆ ಮಾಡಬೇಕಾಗುತ್ತೆ. ಆ ಮಟ್ಟದಲ್ಲಿ ಆಲೋಚನೆ ಮಾಡಿದಾಗ ನಮಗೆ ಶಿಕ್ಷಣ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬೇರೆ ದೇಶಗಳಲ್ಲಿ ಓದೋರನ್ನ ತುಂಬ ದೊಡ್ಡ ವ್ಯಕ್ತಿಗಳನ್ನಾಗಿ ಪರಿಗಣಿಸ್ತೀವಿ ಇಂದಿನ ಭಾರತ ದೇಶದಲ್ಲಿ. ಆದರೆ ನಮ್ಮ ದೇಶವನ್ನು ಉದ್ಯೋಗಕ್ಕಾಗಿ ಅಥವಾ ಶಿಕ್ಷಣಕ್ಕೋಸ್ಕರ ನಮ್ಮ ದೇಶವನ್ನು ಆಯ್ಕೆ ಮಾಡ್ಕೊಳ್ಳೋವಂಥ
ಮಾಡುವಂತಹ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಬೇಕು. ಆಗ ಮಾತ್ರ ನಾವು ಎಲ್ಲ ಯೂತ್ಸು ಆಲ್ಮೋಸ್ಟು ಇಂಡಿಯಾ ಒಂದು ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದು ಅಭಿವೃದ್ಧಿಶೀಲ ರಾಷ್ಟ್ರದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರದೆಡೆಗೆ ಹೋಗಲೇಬೇಕು ಅಂತ ನಾವೆಲ್ಲರೂ ಶ್ರಮಿಸಿದಾಗ ಇದು ಸಕ್ಸಸ್ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಗೌರ್ಮೆಂಟ್ ಮಾಡ್ತಾ ಇದಾರಲ್ಲ, ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ರೆ ಈಗ ಆಗ್ತಾ ಇರೋದಿದೆ, ಪಾರ್ಟಿ ಮೆಜಾರಿಟಿ ಬಂದಿಲ್ಲ. ಆಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಡ್ಯುಯಲ್ ಸರ್ಕಾರ ಇರಲಿ ಅಂತ, ಅಂದರೆ ಎರಡು ಪಕ್ಷದ ಸರ್ಕಾರ ಇರಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಬಹುಪಕ್ಷೀಯ ಸರ್ಕಾರಗಳಿದ್ದಾಗಲೇ ಈ ರೀತಿ ಸಮಸ್ಯೆಗಳಾಗ್ತಾ ಇರೋದು. ಯಾವುದಾದ್ರೂ ಎರಡು ಪಕ್ಷ ಇದ್ದರೆ ಎಲ್ಲ ಅಜೆಂಡಾಗಳನ್ನು ಎಲ್ಲ ರೀತಿನೂ ನಾವು ಬದಿಗೊತ್ತಿ ಪಕ್ಷವನ್ನು ನೋಡ್ತೀವಿ. ಪಕ್ಷವನ್ನು ನೋಡಿದಾಗ ಅಲ್ಲಿ ನಾವು ಏಕರೀತಿಯ ಪಕ್ಷ ಆಡಳಿತಕ್ಕೆ ಬರುತ್ತೆ. ಆದರೆ ಇಲ್ಲಿ ಮಲ್ಟಿಪಲ್ ಪಕ್ಷಗಳು ಇರೋದ್ರಿಂದನೇ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಎಲ್ಲರೂ ಒಟ್ಟಾಗಿದ್ರೆ ಅಡ್ಡಿಲ್ಲ, ಆದರೆ ಕಿತ್ತಾಟ ಜಗಳಗಳೇ ಜಾಸ್ತಿ ಇರುತ್ತೆ. ಅದಕ್ಕೆ ಸಪೋರ್ಟ್ ಮಾಡುವಂತಹ ಈ ಜಾತಿ, ಧರ್ಮ, ಮತ, ಹಾಗೆ ದುಡ್ಡು, ಇಷ್ಟು ಅಂಶಗಳು ಕೂಡ ಅದಕ್ಕೆ ಮೇನ್ ಕಾರಣ ಆಗ್ತಾ ಇದೆ. ಇವನ್ನೆಲ್ಲವನ್ನು ಹೊರತುಪಡಿಸಿ ನಾವು ಪ್ರಜೆಗಳಾದರೂ ಮೊದಲು ಜಾಗೃತರಾಗಬೇಕು. ಇವೆಲ್ಲದರ ಹೊರತಾಗಿ ನಾವು ಒಂದು ಮಾದರಿ ಸರ್ಕಾರದ ವ್ಯವಸ್ಥೆಯಲ್ಲಿದ್ದೀವಿ. ಹಾಗಾಗಿ ಇದನ್ನ ಅಭಿವೃದ್ಧಿ ಮಾಡಬೇಕಂದ್ರೆ ನಾವು ಒಳ್ಳೆ ಪ್ರಜಾಪ್ರಭುತ್ವ ಇರೋ ಒಳ್ಳೆ ಅಜೆಂಡಾಗಳಿರುವಂತಹ ಪಕ್ಷವನ್ನ ಆಯ್ಕೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ದಿವ್ಯಾ. ನಾನು ಯಾವ ಥರ ಪಕ್ಷನ ಇಷ್ಟಪಡ್ತೀನಿ ಅಂದರೆ, ಒಂದು ಪಕ್ಷ ಎಲ್ಲ ರೀತಿಯಲ್ಲೂ ಡೆವಲಪ್ಮೆಂಟ್ ಮಾಡಬೇಕು. ಎಲ್ಲ ಸೆಕ್ಟರ್ 3 ಸೆಕ್ಟರಲ್ಲೂ ಉಪಯೋಗ ಆಗೋಂಥ ಸ್ಕೀಮ್ಸ್ಗಳನ್ನು ಮಾಡಬೇಕು. ಒಂದೇ ಕಮ್ಯುನಿಟಿಗಾಗಿರ್ಬೋದು ಮತ್ತು ಒಂದೇ ಸೆಕ್ಟರಿಗೋಸ್ಕರ ಯಾವುದೇ ರೀತಿ ಒತ್ತನ್ನು ಕೊಡದೆ ಎಲ್ಲ ಸೆಕ್ಟರ್ಗಳನ್ನು ಡೆವಲಪ್ ಮಾಡೋ ಥರ ಇರಬೇಕು. ಮತ್ತು ಎಲ್ಲ ರೀತಿ ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಶಿಕ್ಷಣದಲ್ಲಾಗಿರ್ಬೋದು, ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಒಳ್ಳೆ ಡೆವಲಪ್ಮೆಂಟ್ ಮಾಡಬೇಕು. ಮತ್ತು ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಅಂತ ತುಂಬ ವರ್ಷದಿಂದ ಹಂಗೆ ಅನಿಸುತ್ತೆ. ಇಂಡಿಯಾನ ನಾನು ಡೆವಲಪ್ಡ್ ಸ್ಟೇಟಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಡೆವಲಪ್ಡ್ ಆಗಬೇಕು ನಮ್ಮ ಕಂಟ್ರಿ, ಆದಷ್ಟು ಬೇಗ ಡೆವಲಪ್ ಕಂಟ್ರಿ ಆಗಬೇಕು. ಆ ಥರ ಮಾಡೋವಂಥ ದಕ್ಷ ಅಧಿಕಾರಿಗಳು ಅಧಿಕಾರಕ್ಕೆ ಬರಬೇಕು. ಪಕ್ಷದ ವಿಚಾರ ಮಾತಾಡಬೇಕು ಅಂದರೆ ನಮ್ಮಲ್ಲಿ ಅನೇಕ ಪಕ್ಷಗಳಿದ್ದಾವೆ. ಅದನ್ನು ಬಿಟ್ಟು 1 ಅಥವಾ 2 ಪಕ್ಷಗಳಿದ್ದರೆ ಚೆನ್ನಾಗಿರುತ್ತೆ. 2 ಪಕ್ಷ ಇದ್ದರೆ ಒಂದಕ್ಕೆ ಮೆಜಾರಿಟಿ ಬಂದು ಒಂದೇ ಗೆಲ್ಬೋದು. ಆ ಥರ ಇದ್ದಾಗ ಒಂದೇ ಥರದ್ದು ಐಡಿಯಾಗಳು ಚೆನ್ನಾಗಿ ಬರ್ತವೆ. ಮತ್ತು ಒಂದೇ ಪಕ್ಷನೇ ಯಾವಾಗ ಕಂಟಿನ್ಯೂಸ್ ಆಗಿ ಬರಬಾರ್ದು, ಪದೇ ಬೇರೆ ಬೇರೆ ಬರ್ತಾನೆ ಇರಬೇಕು. ಯಾಕೆಂದರೆ ಒಬ್ಬರು ಒಂದೊಂದು ಪಕ್ಷದಲ್ಲಿ ಒಂದೊಂದು ಥರ ಐಡಿಯಾಸ್ ಇರ್ಬೋದು, ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ನಮ್ಮ ದೇಶ ಇನ್ನೂ ಡೆವಲಪ್ ಆಗ್ಬೋದು. ಆ ಥರ ಒಂದೇ ಪಕ್ಷನೇ ಬರ್ತಿದ್ರೆ ಅವ್ರ ಐಡಿಯಾಗಳು ಮಾತ್ರ ಬರ್ತವೆ. ಇನ್ನೊಂದು ಪಕ್ಷದಲ್ಲಿ ಅವ್ರು ಯಾವ ಥರ ಯೋಚನೆ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಈಗ ಆ ಪಕ್ಷದವರಿಗೂ ಒಂದ್ಸರಿ ಚಾನ್ಸ್ ಸಿಕ್ಕಂಗಾಗತ್ತೆ. ಆ ಥರ ಅವರು ಏನೇನು ಸ್ಕೀಮ್ಸ್ ಇದ್ದಾವೆ ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ದೇಶ ಇನ್ನೂ ಡೆವಲಪ್ ಆಗ್ಬೋದೇನೋ. ಆ ಥರ ಎಷ್ಟು ಪಕ್ಷ ಇರ್ತೋ ಅವಕ್ಕೆಲ್ಲ ಅಧಿಕಾರ ಕೊಟ್ಟು ನೋಡಬೇಕು ಅಂತ. ಈಗ ಅವರಿಂದನೇ ಐಡಿಯಾಗಳನ್ನು ತಗೊಂಡು ನಾವು ನಮ್ಮ ದೇಶನ ಉದ್ಧಾರ ಮಾಡಬೇಕು, ದೇಶನ ಇನ್ನೂ ಡೆವಲಪ್ಡ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭೂಮಿಕಾ. ಬೀಯಿಂಗ್ ಎ ಸಿಟಿಸನ್ ಆಫ್ ಇಂಡಿಯಾ, ನಾನೇನು ಇಷ್ಟಪಡ್ತೀನಿ ಅಂತಂದರೆ, ಒಂದು ಮೆಜಾರಿಟಿ ಪವರಿಗೆ ಬರೋಕ್ಕೆ ನನಗೆ ಇಷ್ಟ. ಆಮೇಲೆ ಇನ್ನೊಂದಂದರೆ, ಮೆಜಾರಿಟಿ ಬಂದರೂ ಈ ಕೋಯಲೇಷನ್ ಇರುತ್ತಲ್ಲ, ಮೀನ್ಸ್ ತುಂಬ ಪಕ್ಷಗಳೆಲ್ಲ ಒಕ್ಕೂಟ ಸೇರ್ಕೊಂಡು ರಚನೆ ಮಾಡೋದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಬಿಕಾಸ್ ಸಿಂಗಲ್ ಪಾರ್ಟಿ ಬರಬೇಕು. ಆ್ಯಂಡ್ ಇನ್ನೊಂದೇನೆಂದರೆ, ಮೆಜಾರಿಟಿ ಬಂದರೂ ಕೂಡ ಒಂದು ಅಂದರೆ ತುಂಬ ವರ್ಷ ಒಬ್ಬರೇ ಆಳ್ವಿಕೆ ಮಾಡೋದು ನನಗೆ ಸರಿ ಅನಿಸ್ತಿಲ್ಲ. ಒಂದು ಹೊಸ ಅಂದರೆ ನಮ್ಮದು ಕಂಟ್ರಿ ಇಂಡಿಯಾ ಅನ್ನೋದು ಡೆಮೋಕ್ರೆಟಿಕ್ ಕಂಟ್ರಿ, ಪೀಪಲ್ಲು ರೂಲ್ ಮಾಡಬೇಕು. ಸೊ ಒಂದು ಕಾಮನ್ ಮ್ಯಾನ್, ಒಂದು ಕಾಮನ್ ಪೀಪಲಿಂದ ಯಾರೊಬ್ಬರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಒಂದು PM ಒಂದು ಒಂದು ದೇಶವನ್ನು ಆಳೋ ಅಂತ ಒಂದು ತುಂಬ ಜನ ಇರ್ತಾರೆ, ಎಜುಕೇಟೆಡ್ ತುಂಬ ಜನ ಇರ್ತಾರೆ. ಬಟ್ ಅದು ಇಲ್ಲಿ ಈ ಪ್ರೆಸೆಂಟ್ ಇರೋದ್ರಲ್ಲಿ ಎಜುಕೇಟೆಡ್ಗೆ ಒಂದು ಸಿಗ್ತಾನೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಎಜುಕೇಟೆಡ್ ಆಗಿರೋ ಎಲ್ಲ ಕಡೆ ತಿಳ್ಕೊಂಡಿರೋರು ಬರಬೇಕು. ಮತ್ತು ಸಿಂಗಲ್ ಪಾರ್ಟಿ ರೂಲ್ ಆಗಬಾರ್ದು. ಕಂಟಿನ್ಯೂಸ್ ಆಗಿ ಒಬ್ರದೇ ಥಾಟ್ಸು, ಒಬ್ರದೇ ಪ್ರಿನ್ಸಿಪಲ್ಸ್ನ ಎಲ್ಲ ಫೀಲ್ಡಲ್ಲೂ ಅಪ್ಲೈ ಮಾಡೋದ್ರಿಂದ ಯೂಸ್ ಇಲ್ಲ. ಆ್ಯಂಡ್ ಈ ಗೌರ್ಮೆಂಟ್ ಮೆಜಾರಿಟಿ ಪ್ರಕಾರ ಬಂದು ಸಿಂಗಲ್ ಪರ್ಸನ್ ಆಗಿಲ್ಲ, ಹಂಗೆ ಬಂದರು ಅಂದ್ರೂ ಪ್ರತಿಯೊಂದು ಫೀಲ್ಡಲ್ಲೂ ನಮಗೆ ಒಂದು ಡೆವಲಪ್ಮೆಂಟ್ ತರಬೇಕು. ಓನ್ಲಿ ಬರೀ ಸೈನ್ಸ್ ಆ್ಯಂಡ್ ಟೆಕ್, ಮಿಲಿಟರಿ ಇಷ್ಟೇ ಅಲ್ಲ, ಪ್ರತಿಯೊಂದು ಫೀಲ್ಡ್, ಎಷ್ಟು ಫೀಲ್ಡ್ ಇದೆ ನಮ್ಮ ಇಂಡಿಯಾ ಒಂದು ಸ್ಟೇಜಿಗೆ ಹೋಗಬೇಕು ಅಂದರೆ ಪ್ರತಿಯೊಂದು ಫೀಲ್ಡು ಡೆವಲಪ್ ಆಗಬೇಕು. ಆ್ಯಂಡ್ ಮೇಯ್ನಾಗಿ ಅವರಲ್ಲ ಆ್ಯಕ್ಚುಲಿ ಅಮೌಂಟ್ ಕೊಡ್ಬೋದು, ಬಟ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಿಲ್ಲ ನನ್ನ ಪ್ರಕಾರ ಅನಿಸ್ತಿದೆ. ಎಷ್ಟು ಪಾವರ್ಟಿ ಇದೆ ಆ್ಯಂಡ್ ಎಷ್ಟು ಬೇಸಿಕ್ ಕಮ್ಯುನಿಟೀಸ್ ಇನ್ಫ್ರಾಸ್ಟ್ರಕ್ಚರ್ಗಳು ನಮ್ಮ ಒಂದು ದೇಶದಲ್ಲಿ ತುಂಬ ಕಡೆ ಅದು ಪೀಪಲ್ ಅದರಿಂದ ತುಂಬ ಗ್ರೀವಿಯನ್ಸಿಂದ ಸಫರ್ ಪಡ್ತಾ ಇದ್ದಾರೆ. ಬಟ್ ಅದು ಕಾಣಿಸ್ತಿಲ್ಲ. ಬಟ್ ಮೇಲ್ಗಡೆ ವರ್ಡಿಗೆ ಹೆಂಗೆ ಕಾಣಿಸ್ತಿದೆ, ಸೈನ್ಸ್ ಆ್ಯಂಡ್ ಟೆಕ್ ಇದ್ರಾಗೆಲ್ಲ ಒಂದು ಸ್ವಲ್ಪ ಇಂಪ್ರೂವ್ ಆಯಿತು ಅಂದರೆ ಸೊ ಇಟ್ ಈಸ್ ಸೊ ಪವರ್ಫುಲ್ ಅಂತ ಅನಿಸ್ತಿದೆ. ಹೌದು, ಅದರಿಂದ ಪವರ್ಫುಲ್ ಇದೆ, ನಾನು ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಬಟ್ ಇದರಲ್ಲೆಲ್ಲ ಒಂದು ಡೆವಲಪ್ಮೆಂಟ್ ತರೋ ಅಂತ ಒಂದು ಗೌರ್ಮೆಂಟ್ ಬರಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಜನಗಳ ಒಂದು ಅಭಿಪ್ರಾಯವನ್ನು ಸಹ ಕೇಳಬೇಕು ಅಂತ ನನ್ನ ಅನಿಸಿಕೆ. ಕೇಳಿರೋದೇ ಅಭಿಪ್ರಾಯ ಅಲ್ಲ, ಅಭಿಪ್ರಾಯದಲ್ಲಿ ಏನಾಗಿದೆ, ಅತಂತ್ರವಾಗಿದೆ. ಈಗ ನಿಮ್ಮಲ್ಲಿ ವೈಯಕ್ತಿಕ ನೀವು ಹೇಳ್ತಿದ್ದೀರಿ. ಸೊ ಈ ತರ ವ್ಯತ್ಯಾಸದ ಸರ್ಕಾರಗಳು ಬೇರೆ ಬೇರೆ ಸೇರ್ಕೊಂಡು ಮಾಡೋ ಸ್ಥಿತಿ ಬಂದೋಗಿದೆ. ಒಂದೇ ಸರ್ಕಾರ ಅಂತೂ ಬರ್ತಿಲ್ಲ. ಸರ್ಕಾರಗಳು ಸೇರ್ಕೊಂಡು ಮಾಡಿದ್ರು, ಅದರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಈಗ ಬರೋ ಸರ್ಕಾರಗಳಿದಾವಲ್ಲ, ಇದು
ಪಾರ್ಟಿ ವೈಸ್ ಹೇಳಲ್ಲ, ಬಟ್ ಗೌರ್ಮೆಂಟ್ ಬಂತು ಅಂದರೆ ಒಂದು ವೆಲ್ಫೇರ್ ಕಂಟ್ರಿಯನ್ನು ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಒಂದು ಇದಿದೆ. ಎಲ್ಲ ಪ್ರತಿಯೊಂದು ಫೀಲ್ಡಲ್ಲೂ ಡೆವಲಪ್ಮೆಂಟ್ ಇರಬೇಕು. ಅವರು ಒಂದು ಎಕನಾಮಿ, ಸೈನ್ಸ್ ಬರ್ ಇಷ್ಟೇ ಅಲ್ಲ, ಪ್ರತಿಯೊಂದು ಎವ್ರಿ ಯೂನಿಟ್ ಒಂದು ಕಂಟ್ರಿಯಲ್ಲಿ ಪ್ರತಿಯೊಂದು ಪಾರ್ಟಲ್ಲೂ ಸಹ ಡೆವಲಪ್ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ಬೋದು. ಸಹನಾ, ನೆನೆ ಬಂದಿರೋ ಫಲಿತಾಂಶ ನೋಡಿದಾಗ 10 ವರ್ಷದ ಏನು BJPಯ ಸಿಂಗಲ್ ಪಾರ್ಟಿ ರೂಲ್ ಇತ್ತು ಅದು ನೆನ್ನೆಗೆ ಮುಕ್ತಾಯ ಆಗಿ ಒಂದು ಕೊಲ್ಯೂಷನ್ ಎರಾ ಮತ್ತೆ ಬಂದಿದೆ ಇಂಡಿಯಾದಲ್ಲಿ. ನೆನ್ನೆ ಫಲಿತಾಂಶ ನಾನು ಅನಲೈಸ್ ಮಾಡಿದಾಗ ಏನು ಅನ್ನಿಸ್ತು ಅಂದರೆ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಸಂದ ಜಯ, ಆದರೆ ಅಭಿವೃದ್ಧಿಗೆ ಬಹಳ ಹಿನ್ನಡೆ. ನಾವು ಮುಂಚಿಂದನೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಒಂದು ದೇಶ ಅಲ್ಲಿ ಒಂದು ಸ್ಟ್ರಾಂಗ್ ರಾಜಕೀಯ ವ್ಯವಸ್ಥೆ ಇರಬೇಕು, ಒಂದು ಪಕ್ಷ ಒಂದು ಸ್ಟ್ರಾಂಗ್ ರಾಜಕೀಯ ವ್ಯವಸ್ಥೆ ಇರಬೇಕು. ನಾವು ನೆನ್ನೆ ಕೂಡ ನೋಡಿದ್ವಿ, ರಿಸಲ್ಟ್ ಬಂದ ತಕ್ಷಣ ಸೆನ್ಸೆಕ್ಸ್ ಇರ್ಬೋದು, ನಿಫ್ಟಿ ಇರ್ಬೋದು, ಷೇರು ಮಾರುಕಟ್ಟೆ ಪಾತಾಳಕ್ಕೆ ಇಳಿದು ಹೋಯಿತು. ನೆನ್ನೆ ಕೊರೋನಾಗಿಂತ ಕಡಿಮೆ ಆಗಿದ್ದು ನೆನ್ನೆ ಷೇರು ಮಾರುಕಟ್ಟೆ. ಇದೆಲ್ಲ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಿದೆ. ಬಟ್ ಆದರೆ ಪ್ರಜಾಪ್ರಭುತ್ವದಲ್ಲಿ ಜನರೇ ಕಿಂಗ್ ಮೇಕರ್ಸ್ ಅಂತ ಹೇಳೋದು ನಿನ್ನೆ ನಮಗೆ ಫಲಿತಾಂಶದಲ್ಲಿ ಅದನ್ನು ಅರ್ಥ ಮಾಡಿಕೊಂಡೆ. ನನಗೇನು ಒಬ್ಳು ಇನ್ಫಾರ್ಮ್ಡ್ ಸಿಟಿಸನ್ ಆಗಿ ಈ ದೇಶದ ಯುವತಿಯಾಗಿ ನಾನೇನು ನನಗೆ ಯಾವ ಥರ ಸರ್ಕಾರ ಬೇಕು ಅಂದರೆ ನನಗೆ ಒಂದು ಸ್ಟೇಬಲ್ ಸರ್ಕಾರನ ನಾನು ಬಯಸ್ತೀನಿ. ಅದು ನನಗೆ NDA ಸರ್ಕಾರ ರಚನೆ ಆದರೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ INDAಯಲ್ಲಿ ಇನ್ನೂ ಹಲವಾರು ಪಾರ್ಟೀಸ್ ಇದೆ. ಹಲವಾರು ಪಾರ್ಟಿಗಳಿದ್ದಷ್ಟು ಕಿತ್ತಾಟ ಜಾಸ್ತಿ. ಅಟ್ಲೀಸ್ಟ್ ಯಾವುದು ಲಾರ್ಜೆಸ್ಟ್ ಪಾರ್ಟಿ ಇದೆ, ಇವಾಗ BJP ಏನು ಲಾರ್ಜೆಸ್ಟ್ ಪಾರ್ಟಿ ಇದೆ, ಅವರೇ ಅಲಯನ್ಸ್ ಮಾಡಿ 5 ಇಯರ್ಸ್ ಸ್ಟೇಬಲ್ ಗೌರ್ಮೆಂಟ್ ಕೊಡಲಿ. ಎಂಪ್ಲಾಯ್ಮೆಂಟಿಂದ ಹಿಡಿದು ಈಗ ತುಂಬ ಬೆಲೆ ಏರಿಕೆ ಸಮಸ್ಯೆ ಆಗ್ತಿದೆ, ಕ್ಲೈಮೇಟ್ ಚೇಂಜಲ್ಲಿ ತುಂಬ ಸಮಸ್ಯೆ ಆಗ್ತಿದೆ. ಈ ಎಲ್ಲ ಒಂದು ಏನು ಇಂಡಿಯಾ ಈಗ 3rd ಲಾರ್ಜೆಸ್ಟ್ ಎಕಾನಮಿ ಆಗಬೇಕಂತ ನಮಗಿದೆ, 3ನೇ ಅತಿ ದೊಡ್ಡ ಆರ್ಥಿಕತೆ ಆಗಬೇಕು ಅಂತ ನಮಗಿದೆ. ಅದು ಈ ಎಲ್ಲ ಒಂದು ಕ್ಷೇತ್ರದಲ್ಲಿ ನೆಕ್ಸ್ಟ್ ಬರೋ NDA ಗೌರ್ಮೆಂಟ್ ಫೋಕಸ್ ಮಾಡಲಿ ಅಂತ ನಾನು ಬಯಸ್ತೀನಿ. ನನ್ನ ಹೆಸರು ಈಶ್ವರಿ ಜಿ. ನಿನ್ನೆ ಕೂಡ ಫಲಿತಾಂಶ ಬಂದಿದೆ. ಸೊ ಏನಪ್ಪ ಅಂತಂದರೆ ನನ್ನ ಅನಿಸಿಕೆ ಎರಡೂ ಕಡೆನೂ ಮೆಜಾರಿಟಿ ಇದೆ, ಹೌದು ಒಪ್ಕೊತೀನಿ. ನನಗೆ ಏನು ಇಷ್ಟಪಡ್ತೀನಿ ಅಂತಂದರೆ ಯಾವ ಪಕ್ಷರ ಬರಲಿ, ಒಟ್ಟು ಏನಪ್ಪ ಅಂದರೆ ನಮ್ಮ ದೇಶಕ್ಕೆ ಉದ್ಧಾರ ಆಗಬೇಕು ಅಂತ ಹೇಳ್ತೀನಿ. ಈಗ ನೋಡಿ, ನಮ್ಮ ದೇಶದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಭಿವೃದ್ಧಿ ಹೊಂದಿದೆ ಅಂತ ಯಾರೂ ಹೇಳ್ತಾ ಇಲ್ಲ. ಸೊ ಈಗ ನಮ್ಮ ಕಂಟ್ರಿಯಲ್ಲಿ ನಾನು ಏನು ಇಷ್ಟಪಡ್ತೀನಿ ಅಂದರೆ, ಒಂದು ಹೊಸ ಸರ್ಕಾರ ಬಂತು ಅಂತ ಅಂದರೆ ಆ ಸರ್ಕಾರದಿಂದ ನಾನೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಅಂತಂದರೆ, ಎಜುಕೇಷನ್ನು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗಿ ಎಜುಕೇಷನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅದ್ರ ಬದಲು ನಮ್ಮ ದೇಶದಲ್ಲೇ ಎಲ್ಲ ಆಗ್ಬೋದಲ್ಲ, ಎಲ್ಲ ಫೆಸಿಲಿಟೀಸನ್ನು ಮಾಡ್ಬೋದಲ್ಲ, ಯಾಕೆ ಮಾಡ್ತಿಲ್ಲ ನಮ್ಮ ದೇಶ? ಆಮೇಲೆ ಇನ್ನೊಂದು, ನಿರುದ್ಯೋಗಿಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ, ಬಡತನೂ ಕೂಡ ತುಂಬಾ ಇದೆ. ಅದನ್ನೆಲ್ಲ ಇಲ್ಲೇ ಸರಿಪಡಿಸ್ಬೋದಲ್ಲ. ಏನಕ್ಕೆ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗೋ ಅಂಥದ್ದು, ಇಲ್ಲ ಬೇರೆ ಇದ್ರ ಮೇಲೆ ಸ್ಟೇಟ್ ಮೇಲೆ ಡಿಪೆಂಡ್ ಆಗೋ ಅಂಥದ್ದು ಏನು ನೆಸೆಸಿಟಿ ಇಲ್ಲ ಅನಿಸುತ್ತೆ. ಸೊ ಏನಪ್ಪ ಅಂತಂದರೆ, ಬಂದರೆ ಯಾವ ಸರ್ಕಾರ, ಈಗ ಏನು BJP ಅವರು ಎಷ್ಟು ಈಗ 2 ವರ್ಷ ಕೂಡ ಅಂದರೆ 2 ಸಲಿನೂ ಕೂಡ BJPನೇ ಗೆದ್ದಿದೆ. 2014ರಿಂದ ಈ ಸರಿ 24 ತನಕ ಅದೇ ಆಳ್ವಿಕೆ ಮಾಡಿದೆ. ಇದು ಒಂದು ಸರಿ ಆದರೂ BJP ಕೊಡಬೇಕು, ಇದೊಂದು ಸರಿ ಆದರೂ BJP ಬರಬೇಕು ಅಂತ ನಾನು ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ಈಗ ಎಲ್ಲರೂ ಹೇಳ್ತಾರೆ ಡೆವಲಪ್ ಆಗ್ತಾ ಇದೆ, ಇನ್ನೂ ಡೆವಲಪ್ ಆಗ್ತಾ ಇದೆ. ಹೌದು, ಒಂದೇ ಸರಿ ಅದು ಮಾಡೋ ಅಂಥ ಕೆಲಸ ಅಲ್ಲ. ಯಾಕಂದರೆ 148 ಕೋಟಿ ಇರೋದು ನಮ್ಮ ಜನಸಂಖ್ಯೆಯಲ್ಲಿ ಒಂದೇ ಸರಿ ಮಾಡಬೇಕು ಅಂದರೆ ಯಾವ ಪಕ್ಷದಿಂದಲೂ ಕೂಡ ಆಗೋದಿಲ್ಲ. ಸೊ ಇದೊಂದು ಸರಿ ಆದರೂ BJP ಬರಲಿ, ಬಂದು ಆ ದೇಶದಲ್ಲಿ ಏನು ಅಭಿವೃದ್ಧಿ ಹೊಂದುತ್ತೆ ಅಂತ ನೋಡಿಬಿಟ್ಟು ನೆಕ್ಸ್ಟಿನ ಇಯರಲ್ಲಿ ನಮ್ದನ್ನ ಮಾಡ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲ, ಮುಂದುವರಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅವರಲ್ಲಿ ಒಂದು ಬಾಂಡಿಂಗ್ ಚೆನ್ನಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. BJPಲಿ ಈಗ ಎಲ್ಲ ಪಕ್ಷನೂ ಒಟ್ಟಿಗೆ ಸೇರಿ ಈಗ ಒಂದು ಪಕ್ಷ ಕಟ್ಟಿದ್ವಿ ಅಂತಂದರೆ ತುಂಬಾ ಜಗಳ ಆಗುತ್ತೆ. ಅದರಿಂದ ನಮ್ಮ ಜನಗಳಿಗೂ ಕೂಡ ಎಫೆಕ್ಟ್ ತುಂಬಾ ಆಗುತ್ತೆ, ತುಂಬಾ ನಮ್ಮ ದೇಶಕ್ಕೂ ಕೂಡ ಅನ್ಯಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ಪಕ್ಷ, ಯಾವ ಪಕ್ಷ ಬರುತ್ತೋ ಆ ಪಕ್ಷ ಬಂದರೂ ನಮ್ಮ ದೇಶ ಉದ್ಧಾರ ಮಾಡೋ ಹಾಗೆ ಇರಬೇಕು ಎಲ್ಲರಿಗೂ. ಈಗ ನಮ್ಮ ದೇಶ ಈಗ BJP ನೆಡ್ಸ್ಕೊಂಡು ಹೋಗ್ತಾ ಇದೆ. ಈಗ ನೆಡ್ಸ್ಕೊಂಡು ಹೋಗ್ತಾರೆ, ಮುಂದುವರ್ಸ್ಕೊಂಡು ಹೋದ್ರೆ ಅದು ಬೇಕಾದ್ರೆ ಕಂಟಿನ್ಯೂ ಅದೇನೂ ಆಗಲ್ಲ, ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಅದೇ ಬೇರೆ ಯಾವ್ದಾದ್ರು ಪಕ್ಷ ಬಂತು ಅಂತಂದರೆ ಅವ್ರಿಗೆ ಸ್ಟಾರ್ಟಿಂಗಿಂದ ಮಾಡಬೇಕು, ಮತ್ತೆ ಫಸ್ಟಿಂದನೇ ನಾವು ಕಂಟ್ರಿ ಡೆವಲಪ್ ಮಾಡ್ಕೊತ ಹೋಗಬೇಕು. ಆವಾಗ ಒಂದು ಸ್ವಲ್ಪ ಮತ್ತೆ ಅಡೆತಡೆ ಬರುತ್ತೆ, ಗಲಾಟೆ ಬರೋ ಅಂಥದ್ದು, ಮತ್ತೆ ಅಲ್ಲಿ ಬಿರುಕಾಗೋ ಅಂಥದ್ದು, ಮತ್ತೆ ಜಗಳ ಬರೋ ಅಂಥದ್ದು, ಆಮೇಲೆ ಧರ್ಮ, ಜಾತಿ, ಮತ್ತು ಹಲವಾರು ರೀತಿಯಲ್ಲಿ ಪಕ್ಷಗಳು ಬರೋ ಅಂಥದ್ದು, ಹಲವಾರು ಏನದು ಪದ್ಧತಿಗಳು ಬರೋ ಅಂಥದ್ದು. ಅದಕ್ಕಾಗಿ ಇದು ಅಲ್ಲೇ ಅಡೆತಡೆ ಆಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗಿರೋ ಪ್ರೆಸೆಂಟು ಇನ್ನೊಂದು ವರ್ಷ ನೋಡೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯೋಗೇಶ್ವರಿ ಅಂತ. ಗೌರ್ಮೆಂಟಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಪ್ಲಸ್ ನಮ್ಮ ಇಂಡಿಯಾ ಯಾಕೆ ಫೇಮಸ್ ಅಂದರೆ, ಅದು ಸೆಕ್ಯುಲರ್ ಕಂಟ್ರಿ, ಸೆಕ್ಯುಲರಿಸಮಿಂದ ಫೇಮಸ್ ಆಗ್ತಾ ಇರೋದು. ಕ್ಯಾಸ್ಟ್, ರಿಲಿಜನ್, ಡಿಸ್ಕ್ರಿಮಿನೇಷನ್ ಅದೆಲ್ಲ ಆಗಬಾರ್ದು. ನಾವು ಇಂಡಿಯನ್ ಅಲಯನ್ಸಸ್ ಗೌರ್ಮೆಂಟಿಂದ ಇಂಟರ್ನಲ್ ಆಗಿ ಎಲ್ಲ ಡೆವಲಪ್ಮೆಂಟ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯೂತ್ಸಿಗೆ ಅದೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸರ್. ಅಜ್ಮತುನ್ನಿಸಾ. ಎಲ್ಲರಿಗೂ ನಮಸ್ತೆ.
ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಇವಾಗ BJP ಸರ್ಕಾರನೇ ಬರಲಿ ಅಂತ. ಯಾಕಂದರೆ ಮೋದಿಯವರು ಈ ನಮ್ಮ ದೇಶ ಬಿಟ್ಟು ಹೊರ ದೇಶದಲ್ಲೂ ನಮ್ಮ ದೇಶದ ಹೆಸರು ಹೇಳೋ ಹಾಗೆ ಡೆವಲಪ್ ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾವು ಕಾಂಗ್ರೆಸ್ ಇವಾಗ ಸಡನ್ನಾಗಿ ಬಂತು ಅಂದ್ರೂ ನಮಗೆ ಸ್ವಲ್ಪ ಹೊಡ್ತಾನೆ ಬೀಳುತ್ತೆ. ಯಾಕಂದರೆ ಇವಾಗ ಒಂದು ಹೊಸ ಪಕ್ಷ ಬರ್ತಾ ಇದೆ, ಇವಾಗೆಲ್ಲ ಫ್ರೀ ಏನೋ ಒಂದು ಇವ್ರದ್ದು ಏನೇನೋ ಹೊಸ ಯೋಜನೆಗಳಿದೆ. ಹೊಸ ಯೋಜನೆಗಳಿಂದ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗೇ ಆಗುತ್ತೆ. ಅದು ರಾಜ್ಯಗಳಲ್ಲಾದರೆ ಪರವಾಗಿಲ್ಲ, ಇಡೀ ಭಾರತ ದೇಶದಲ್ಲಿಯೇ ಕೆಲವರು ಒಪ್ಕೊತಾರೆ, ಒಪ್ಕೊಳೋದಿಲ್ಲ. ಆಮೇಲೆ ಬೇರೆ ಪಕ್ಷಗಳು ಬಂದಾಗ ಜಾತಿಗಳ ಬಗ್ಗೆ ಎತ್ತಿ ಹಿಡಿಯೋದು ಜಾಸ್ತಿ ಇದೆ. ಈ ಜಾತಿಯಿಂದ ಜಗಳ ಆಗೋ ಜಾಸ್ತಿ ಇದೆ. ಹಾಗೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನೋ ಈ ಗೊಂದಲಕ್ಕಿಂತ BJP ಸರ್ಕಾರ ಬಂದರೆ ಮೋದಿಯವರು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೋ, ಮೋದಿಯವರು ಇನ್ನೂ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೋ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಎಲ್ಲರಿಗೂ ಕುಮುದ. ನನ್ನ ಪ್ರಕಾರ BJPನೇ ಬರಬೇಕು. ಯಾಕಂದರೆ ಇಷ್ಟು ವರ್ಷ 2014ರಿಂದ ಅದೇ ನಮ್ಮ ದೇಶನ ಆಡಳಿತ ಮಾಡ್ತಾ ಇದೆ. ಈಗ ಕಂಟಿನ್ಯೂ ಆಗಿ ಅದೇ ಬಂದರೆ ಈಗ ಅವರು ಈಗ ಇಷ್ಟು ಏನು ಸ್ಕೀಮ್ಸ್ ಎಲ್ಲ ಇಟ್ಟಿದ್ರು ಅದನ್ನು ಹಾಗೆ ಕಂಟಿನ್ಯೂ ಆಗುತ್ತೆ. ಮತ್ತು ಈಗ ನಮ್ಮ ಕಂಟ್ರಿನ ಡೆವಲಪ್ಡ್ ಕಂಟ್ರಿ ಅಂತ ಹೇಳಿಲ್ಲ, ಇನ್ನು ಡೆವಲಪಿಂಗ್ ಕಂಟ್ರಿ ಅಂತಲೇ ಹೇಳ್ತಾ ಇದ್ದಾರೆ. ಅದು ನಮ್ಮ ಮೀನ್ಸ್ BJP ಬಂದರೆ ಡೆವಲಪ್ಡ್ ಕಂಟ್ರಿ ಆಗೇ ಆಗುತ್ತೆ ಅನ್ನೋ ಒಂದು ಇದಿದೆ. ಮತ್ತು ಈಗ ಕನ್ಸ್ಟ್ರಕ್ಷನ್ ಆಗ್ತಿರೋದೆಲ್ಲ ಬೇರೆ ಸರ್ಕಾರ ಬಂದರೆ ಇವ್ರಿಗೆ ಬೇರೆ ಥರ ಸ್ಕೀಮ್ಸ್ ಇರುತ್ತೆ, ಮೀನ್ಸ್ ಥಾಟ್ಸ್ ಅವ್ರಿಗೆ ಬೇರೆ ಥರ ಇರುತ್ತೆ. BJPಗೆ ಏನು ಕಂಟಿನ್ಯೂ ಆಗ್ತಿದೆ ಅದು ಕಂಟಿನ್ಯೂ ಆಗೇ ಆಗುತ್ತೆ. BJP ಬರಬೇಕು ಅನ್ನೋದು ನಮ್ಮ ಅನಿಸಿಕೆ. ಥ್ಯಾಂಕ್ ಯು. ನನ್ನ ಹೆಸರು ರಕ್ಷಿತಾ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.